ನಮಸ್ಕಾರ ಭಕ್ತಾದಿಗಳಿಗೆ. ಎಷ್ಟೋ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಕಾರ್ಯಕ್ರಮ ನೋಡ್ತಾನೆ ಇರ್ತಾರೆ. ಪ್ರತಿ ವರ್ಷದಲ್ಲಿ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. 2025 ಹೋಗುತ್ತೆ. ನೆಕ್ಸ್ಟ್ 2026 1ನೇ ತಾರೀಕಿಂದ ಹೊಸ ವರ್ಷ, ಹೊಸ ಕಾರ್ಯ, ಹೊಸ ಕೆಲಸ, ಹೊಸ ವ್ಯವಹಾರ, ಹೊಸ ಜೀವನ. ಧನುಸು ರಾಶಿಯವರು ಹೇಗಿರುತ್ತೆ? ಧನುಸು ರಾಶಿ ಬಿಲ್ ಅಂತ ಹೇಳ್ತೀವಿ ನಾವು, ಗುರಿ ಅಂತ ಹೇಳ್ತೀವಿ ನಾವು. ಯಾವುದಕ್ಕೆ ಒಂದು ಗುರಿ ಸಾಧನೆ ಮಾಡಬೇಕು. ಗುರಿ ಇಲ್ಲಂದ್ರೆ ಯಾವುದೂ ಮಾಡೋಕ್ಕಾಗಲ್ಲ. ಧನುಸು ರಾಶಿಯವರು ಇವತ್ತು ಧನುಸು ರಾಶಿಯವರು ಎಷ್ಟೋ ಆಲೋಚನೆ ಮಾಡ್ತಾರೆ. ನನಗೆ ಧನುಸು ರಾಶಿ ಗುರು ಅಧಿಪತಿ ಇದ್ದಾನಪ್ಪ, ಇವರಿಗೆ ನೌಕರಿ ವಸ್ತರಿಗೆ ಭಾಳ ಒಳ್ಳೆಯದೈತೆ. ಈ ಟೀಚರು, ಲಾಯರು ಮತ್ತು ಒಳ್ಳೆ ವ್ಯಾಕ್ಟರ್ಗಳಿಗೆ, ಒಳ್ಳೆ ಭಾವನೆಗಳಿಗೆ ಇವರಿಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರ್ತದೆ. ಈ ಧನುಸು ರಾಶಿ ಪ್ರಕಾರದಲ್ಲಿ ಪಾರ್ಟ್ನರು, ಫ್ರೆಂಡ್, ಸುರಟಿ, ಜಾಮೀನು ಈ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಭಾಳ ತಾಳ್ಮೆದಿಂದಿರಬೇಕು. ಧನುಸು ರಾಶಿ 2026 ನಿಮಗೆ ಬರ್ತಕ್ಕಂಥ ವರಮಾನ ಅಂದ್ರೆ ಸಾಲ ಕೊಟ್ಟಿರ್ತೀರಿ, ಸಾಲ ನಿಂತಿರುತ್ತೆ, ಅದು ದುಡ್ಡು ಬರುತ್ತೆ ನಿಮಗೆ. ಮತ್ತು ಮರ್ತಿರ್ತೀರಿ, ನೀವು ಬೇಡ ಅನ್ನೋದಿರ್ತೀರಿ. ಅಂಥದ್ದು ಜಾಗದಲ್ಲಿ ಧನುಸು ರಾಶಿಯವರಿಗೆ ನಿಮಗೆ ಲಕ್ಷ್ಮಿ ಕೈ ಸೇರಂಥ ಒಂದು ಮಾರ್ಗ ಇರುತ್ತೆ. ಯಾವ ವಾರದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗ್ತದೆ? ಯಾವ ವಾರ ಅಂದ್ರೆ ಗೊತ್ತಾ? ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಯಾವ ವಾರ ಮಾಡಬೇಕಂದ್ರೆ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲ್ಲ ಅಂತ ನೋಡಿ. ಧನುಸು ರಾಶಿಯವರು ಇಮಿಡಿಯೇಟ್ಲಿ ಕೈಗೂಡುತ್ತೆ. ಯಾವ ವಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಬರ್ತಕ್ಕಂಥ ದುಡ್ಡು ನಿಮ್ಮ ಕೈಗೆ ಸೇರ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ. ನಿಮಗೆ ಸ್ವಲ್ಪ ಏನಾಗುತ್ತಂದ್ರೆ ಸಮಾಧಾನ ಇರಲ್ಲ, ಸಂತೋಷವಾಗಿರೋದಿಲ್ಲ. ಮಕ್ಕಳಿಂದ ಅಡೆತಡೆ, ಸೊಸೆದವರಿಂದ ಎಡೆತಡೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರೋದಿಲ್ಲ, ಅಕ್ಕಪಕ್ಕ ಜನಗಳಿಂದ ತೊಂದರೆ. ಇಂಥ ಸಮಸ್ಯೆಗಳು ಧನುಸು ರಾಶಿಯವರು 2026 ಕಾಡ್ತಾನೇ ಇರುತ್ತೆ. ಅವಾಗ ನಾವು ಏನು ಮಾಡಬೇಕಂದ್ರೆ ಗುರುಗಳ ಹತ್ರ ಭೇಟಿ ಕೊಡಬೇಕು, ಗುರುಗಳ ಹತ್ರ ನಮ್ಮ ಬಗ್ಗೆ ತಿಳ್ಕೋಬೇಕು. ಗುರುಗಳ ಹತ್ರ ನಮಗೆ 2026 ಏನೇನು ಸಮಸ್ಯೆ ಇದೆ, ಏನೇನು ತೊಂದರೆ ಇದೆ, ಯಾವ ವರ್ಷದಲ್ಲಿ ನಮಗೊಂದು ಒಳ್ಳೆ ಯೋಗ ಇದೆ, ಯಾವ ವರ್ಷದಲ್ಲಿ ನಮಗೊಂದು ಒಳ್ಳೆ ಟೈಮ್ ಇದೆ, ಅದು ನಾವು ತಿಳ್ಕೊಬೇಕಂದ್ರೆ ಧನುಸು ರಾಶಿಯವರು ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರು ರಾಯರಿಗೆ ಪ್ರತಿ 6 ತಿಂಗಳಿಗೆ 3 ತಿಂಗಳಿಗೆ ವರ್ಷದೊಳಗಡೆ ರಾಯರ ಪೀಠಕ್ಕೆ ಹೋಗಿ ಆರಾಧನೆ ಮಾಡಿ ತುಪ್ಪದ ದೀಪ ಮತ್ತು ನೋಡಬೇಕು ನಿಮ್ಮ ಕೈಲಿದ್ದ ಬೆಲ್ಲ ಮತ್ತು ನೋಡಬೇಕು ಸಕ್ಕರೆ, ನಿಮಗೆ ಸಾಧ್ಯವಾದಷ್ಟು ದವಸ ಧಾನ್ಯಗಳನ್ನು ಧನುಸು ರಾಶಿಯವರು ಗುರು ಪೀಠ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ. ಮತ್ತು ಧನುಸು ರಾಶಿಯವರಿಗೆ ಈ ಜೀವನದಲ್ಲಿ ಒಳ್ಳೆಯದಾಗಬೇಕಂತ ಹೇಳಿದ್ರೆ ಸ್ವಲ್ಪ ಕೋಪತಾನ ಹಠತಾನ ಬಿಡಬೇಕು. ತಾಳ್ಮೆದಿಂದ ಮಾತಾಡಿದರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಧನುಸು ರಾಶಿಯವರಿಗೆ ಗುರು ಮಹಾತ್ಮ ತುಂಬ ಚೆನ್ನಾಗಿದೆ. ಹೆಚ್ಚಿನ ಬಗ್ಗೆ ಕೇಳಬೇಕಂದ್ರೆ ಒಂದು ಟೈಮ್ ನೇರವಾಗಿ ದಿಟ್ಟವಾಗಿ ನಿಮ್ಮ ಕರೆಯಲ್ಲಿ ನಂಬರ್ ಬರ್ತಾ ಇದೆ ಯೂಟ್ಯೂಬ್ ಒಳಗಡೆ, ಆ ನಂಬರಿಗೆ ಕರೆ ಮಾಡಿ ಸಮಸ್ಯೆ ಎಂಥದಿರಲಿ ನಮ್ಮ ಕಡೆಯಿಂದ ನಿಮ್ಗೆ ಪರಿಹಾರ ಮಾಡಿಕೊಡ್ತೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಧನುಸು ರಾಶಿಗೆ ಶುಭವಾಗಲಿ. ನಮಸ್ಕಾರ.